ನಮಸ್ಕಾರ ಸ್ನೇಹಿತರೆ. ಹೌದು, ನಿಮ್ಮ ಒಂದು ಪಾಸ್ಪೋರ್ಟ್ನ ಆನ್ಲೈನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಮಾಡ್ಕೊಳೋದು. ಹಿಂದೆ ಎಲ್ಲ ಒಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೈಬರ್ ಸೆಂಟ್ರಲ್ಲಿ ಕೊಟ್ಟು ದುಬಾರಿ ಬೆಲೆಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಯಿತು. ನಂತರ ಆ ಒಂದು ದುಬಾರಿ ಬೆಲೆ ನಂತರ ನಾವು ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಬೆಂಗಳೂರು ಅಂತ ಮಹಾನಗರಗಳಿಗೆ ಅಲಿಬೇಕಾಯಿತು. ಆ ಒಂದು ಕಿರಿಕಿರಿನೆಲ್ಲ ನಮ್ಮ ಕೇಂದ್ರ ಸರ್ಕಾರ 2014 ನಂತರ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತೆರೀಬೇಕಂತ ಒಂದು ಯೋಜನೆಯನ್ನು ತಂದರು. ಅದರ ಮೂಲಕ ಇಡೀ ದೇಶಾದ್ಯಂತ ಎಷ್ಟು ಜಿಲ್ಲೆಗಳಿದೆಯೋ ಆ ಒಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಆ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ನೀಡಿದ್ದಾರೆ. ಆ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಯಾವ ರೀತಿ ನಿಮ್ಮ ಅಂಗೈಯಲ್ಲೇ ಪಾಸ್ಪೋರ್ಟ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರ್ತದೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ವಿಷಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕಾನ್ ಉಂಟು, ಅದನ್ನ ಕ್ಲಿಕ್ ಮಾಡಿ ನಾವು ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಉಚಿತವಾಗಿ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡಿ. ಪಾಸ್ಪೋರ್ಟ್ ಸೇವಾ ಅನ್ನೋದು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕು. ಒಂದು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೇವಾ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ. ಲಾಗಿನ್ ಆಗಿ ಅಂತ ಕೇಳ್ತಾರೆ. ಈ ಲಾಗಿನ್ ಆಗಬೇಕು. ಎಕ್ಸ್ಟೆನ್ಸ್ ಯೂಸರ್ ಲಾಗಿನ್ ಅಥವಾ ನ್ಯೂ ಯೂಸರ್ ಲಾಗಿನ್ ಅಂತಿದೆ. ನ್ಯೂ ರಿಜಿಸ್ಟರ್, ನೀವು ಇದುವರೆಗೂ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ನ್ಯೂ ಯೂಸರ್ ರಿಜಿಸ್ಟರ್ಗೆ ಹೋಗೋಣ. ಅಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ಗೆ ನಿಮ್ಮ ಹೆಸರು ಮತ್ತು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಕೊಟ್ಟ ತಕ್ಷಣ ಲಾಗಿನ್ನಲ್ಲಿ ನೀವು ಏನು ಐ ಡಿ ಕೊಟ್ಟಿದ್ದೀರೋ ಅದನ್ನ ಹಾಕಿ. ನಂತರ ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅಲ್ಲಿ ಒಂದು ಪಾಸ್ವರ್ಡು, ನೀವು ಯಾವುದು ಪಾಸ್ವರ್ಡ್ ಹಾಕಿದ್ರೆ ಅದು, ಮತ್ತು ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿದ್ದಾರೆ, ಆ ಒಂದು ಕ್ಯಾಪ್ಚರ್ನ ಸರಿಯಾಗಿ ಹಾಕಿ. ಸರಿಯಾಗಿ ಹಾಕಿದ ತಕ್ಷಣ ಸಬ್ಮಿಟ್ ಕೊಡಿ. ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀಇಶ್ಯೂ ಆಫ್ ಪಾಸ್ಪೋರ್ಟ್ ಅಂತಿದೆ. ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಪಾಸ್ಪೋರ್ಟ್, ಫ್ರೆಶ್ ಪಾಸ್ಪೋರ್ಟ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಅಥವಾ ರೀಇಶ್ಯೂ ಆಫ್ ಪಾಸ್ಪೋರ್ಟ್ ಅಂತಿದೆ, ಅದನ್ನೇ ಕ್ಲಿಕ್ ಮಾಡಿ. ಈಗ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋಣ. ಈ ರೀತಿ ಒಂದು ವಿಂಡೋ ಕಾಣುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಪ್ಲೀಸ್ ಚೂಸ್ RPO ಬೈ ಸೆಲೆಕ್ಟಿಂಗ್ ದ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ವೇರ್ ಯು ವಾಂಟ್ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾವ ಒಂದು ಊರಲ್ಲಿ ಮಾಡಬೇಕಂತ ನೀವು ಬಯಸ್ತಾ ಇದ್ದೀರಾ ಅನ್ನೋದನ್ನ, ಅದಕ್ಕಾಗಿ ನಿಮ್ಮ ಸ್ಟೇಟು ಮತ್ತು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಇಲ್ಲಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಡಿಸ್ಟಿಕ್ಕು, ನಿಮ್ಮ ಜಿಲ್ಲೆ ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀಇಶ್ಯೂ ಪಾಸ್ಪೋರ್ಟ್ ಅಂತಿದೆ. ಇಲ್ಲಿ ನೀವು ಹೊಸದಾಗಿ ಅಪ್ಲೈ ಮಾಡ್ತಾರೆ, ಹೊಸ ಪಾಸ್ಪೋರ್ಟ್, ಫ್ರೆಶ್ ಪಾಸ್ಪೋರ್ಟ್ ಅಂದರೆ ನೀವು ಇಲ್ಲಿ ಹಾಕಿ. ಟೈಪ್ ಆಫ್ ಅಪ್ಲಿಕೇಶನ್ ನಾರ್ಮಲ್ ಅಂತ ಹಾಕಿ, ತತ್ಕಾಲ ಬೇಡ. ಮತ್ತು ಪಾಸ್ಪೋರ್ಟ್ ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ 36 ಪೇಜ್ ಬೇಕಾ ಅಥವಾ 60 ಪೇಜ್ ಬೇಕಂತ. 36 ಪೇಜನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಕೊಟ್ಟ ತಕ್ಷಣ ಗಿವ್ ಯುವರ್ ನೇಮ್ ಅಂತಿದೆ. ನಿಮ್ಮ ಒಂದು ಫುಲ್ ನೇಮ್ನ ಇಲ್ಲಿ ಕೊಡಿ, ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಲಿ. ಮತ್ತು ಸರ್ ನೇಮ್ ಏನಾದಿದೆ ಅದನ್ನು ಕೊಡ್ಬೋದು. ನೀವು ನಿಮ್ಮ ಹೆಸರು ಹೊರತುಪಡಿಸಿ ಬೇರೆ ಒಂದು ಹೆಸರಿಂದ ಗುರುಸ್ಕೊಳ್ತಾ ಇದ್ದೀರಾ ಸಮಾಜದಲ್ಲಿ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಮತ್ತು ನೀವು ಯಾವಾಗಾದರೂ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಿದ್ರಾ ಅಂತ ಕೇಳ್ತಾ ಇದೆ. ಬದಲಾವಣೆ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಮತ್ತು ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ. ಮತ್ತು ನೀವು ಹುಟ್ಟಿದ ಯಾವ ಊರಲ್ಲಿ ಅಂತ ಕೇಳ್ತಾ ಇದೆ, ಅದನ್ನು ಹಾಕಿ. ಕೆಳಗಡೆ ಸ್ಟೇಟ್ ಕೇಳ್ತಾ ಇದೆ, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಆದಮೇಲೆ ಡಿಸ್ಟಿಕ್ ಕೇಳ್ತಾರೆ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸಿಂಗಲ್ ಅಂತಿದೆ, ಮೇಲ್ ಫಿಮೇಲು ಅಂತ ಕೇಳ್ತಾರೆ, ಮೇಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಸಿಂಗಲ್ ಮ್ಯಾರಿಡಾ ವಿಡೋನ್ ಅಂತ ಕೇಳ್ತಾರೆ, ಸಿಂಗಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಆಕ್ಯುಪೇಷನ್ ಕೇಳ್ತಾರೆ, ನೀವು ಏನು ಗೌರ್ಮೆಂಟ್ ಸರ್ವೆಂಟಾ ಅಥವಾ ಸ್ಟೂಡೆಂಟ್ ಅಂತ ಹೇಳಿದರೆ ನಾನು ಅದರ್ಸ್ ಅಂತ ಕೊಡ್ತಾಯಿದ್ದೀನಿ. ಮತ್ತು ನಿಮ್ಮ ಜಿಲ್ಲೆ ಸೆಲೆಕ್ಟ್ ಆಯಿತು. ಟೈಪ್ ನಾನು ಅದರ್ಸ್ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಬರೋದಾದರೆ ಆಧಾರ್ ನಂಬರ್ ಹಾಕಬೇಕು. ಕೆಳಗಡೆ ಆಧಾರ್ ನಂಬರ್ನ ಹಾಕಿ. ಮತ್ತು ಇಲ್ಲಿ ಡಿಕ್ಲರೇಷನ್ ಇದೆ, ಅದಕ್ಕೆ ಅಗ್ರಿ ಅಂತ ಕೊಡಿ. ಒಂದು ಸತಿ ಓದ್ಕೊಳ್ಳಿ.
ನೆಕ್ಸ್ಟ್ ಅಂತ ಕೊಡ್ತಾರೆ. ಮತ್ತು ಇನ್ನೊಂದು ವಿಷಯ, ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಫಾದರ್ಸ್ ನೇಮ್, ಮದರ್ ನೇಮ್ ಮತ್ತು ಗಾರ್ಡಿಯನ್ ಇದ್ದರೆ ಗಾರ್ಡಿಯನ್ ನೇಮ್ ಕೊಡಿ. ಅವ್ರ ಸರ್ನೇಮ್ ಇದ್ದರೆ ಸರ್ನೇಮ್ ಕೊಡಿ, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಮನೆ ಎಲ್ಲಿದೆ ಅದರ ಅಡ್ರೆಸ್ ಕೊಡಬೇಕು. ಯಾಕಂದರೆ ಪೊಲೀಸ್ ವೆರಿಫಿಕೇಷನ್ ಬರೋವಾಗ ಈ ಒಂದು ಅಡ್ರೆಸ್ ಮೂಲಕ ಬರ್ತಾರೆ. ಅದಕ್ಕಾಗಿ ಸರಿಯಾದ ಒಂದು ಅಡ್ರೆಸ್ನ ಕೊಡಬೇಕಾಗ್ತದೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೊಡಬೇಕು. ಅದು 48 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು. ಯಾವುದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹ್ಯಾಶ್ ಆ ಥರದ್ದು ಸ್ವಲ್ಪ ಕಡಿಮೆ ಬಳಸಬೇಕು. ನಂತರ ನಿಮ್ಮ ವಿಲೇಜು, ಸ್ಟೇಟು ಅದನ್ನ ಬಳಸಿ, ಮತ್ತು ಪಿನ್ ಕೋಡ್ ಆಗಿ, ಮತ್ತು ಮೊಬೈಲ್ ನಂಬರ್ ಆಗಿ, ಮತ್ತು ಇಮೇಲ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಎಸ್ ಅಂತ ಕೊಡಿ. ಇಫ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಎಸ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟರೆ ನಿಮಗೆ ಈ ರೀತಿ ಇನ್ನೊಂದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಹ್ಯಾವ್ ಯು ಎವರ್ ಹೆಲ್ಡ್ ಎನಿ ಐಡೆಂಟಿಟಿ ಸರ್ಟಿಫಿಕೇಟ್ ಈಸ್ ನಾರ್ಮಲಿ ಇಶ್ಯೂಡ್ ಟು ಟಿಬೇಟಿಯನ್ ಅನ್ನೋ ಅದರ್ ಸ್ಟೇಟ್ ಅಂತ ಹೇಳಿದೆ. ಟಿಬೇಟಿಯರ್ಗೆ ಕೊಟ್ಟಿರುವಂಥ ಐಡೆಂಟಿ ಕಾರ್ಡ್ ಇದೆ, ಅದು ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಅವ್ರು ಟಿಬೇಟಿಯನ್ಸ್ ಎಲ್ಲ ಅದಕ್ಕೆ ಇಲ್ಲ ಅಂತ ಕರೆಕ್ಟಾಗಿ ಈ ಒಂದು 7th ಪೇಜ್ ಏನಿದೆ ಅದನ್ನ ಸರಿಯಾಗಿ ನೋಡ್ಕೊಬೇಕು ನೀವು. ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ದೇರ್ ಆರ್ ಎನಿ ಕ್ರಿಮಿನಲ್ ಪ್ರೊಸೆಸಿಂಗ್, ಅಂದರೆ ನಿಮ್ದು ಏನಾದರೂ ಕ್ರಿಮಿನಲ್ ಕೇಸಸ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ನೀವು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಎಲ್ಲದಕ್ಕೂ ಪೂರ್ತಿ. ನಂತರ ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ದ ಅಪ್ಲಿಕೆಂಟ್ ಹ್ಯಾಸ್ ಬೀನ್ ಕನ್ವಿಕ್ಟೆಡ್ ಬೈ ಎ ಕೋರ್ಟ್ ಇನ್ ಇಂಡಿಯಾ. ನೀವು ಯಾವುದಾದ್ರೂ ಕೋರ್ಟ್ ಮೆಟ್ಲೇರಿದ್ದೀರಾ ಈ ಒಂದು ಕೇಸಲ್ಲೂ ಸಿಕ್ಕಾಕೊಂಡು ಅಂತ ಕೇಳ್ತಾರೆ. ನೀವು ಆ ಥರದ್ದು ಏನೋ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ಅಪ್ಲಿಕೆಂಟ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಡಿನೀಡ್ ಪಾಸ್ಪೋರ್ಟ್. ನೀವು ಯಾವಾಗಾದರೂ ಸಿಕ್ಕಿಬಿದ್ದೀರಾ ಪಾಸ್ಪೋರ್ಟ್ನ ಮಿಸ್ಯೂಸ್ ಮಾಡಿಕೊಂಡು, ಅಂದರೆ ಸದ್ಬಳಕೆ ಮಾಡ್ಕೊಂಡ್ರೆ ಅಡ್ಡದಾರಿಯಲ್ಲಿ ಹೋಗಿ ಯಾವುದೇ ಒಂದು ಸಂದರ್ಭದಲ್ಲಿ ಪಾಸ್ಪೋರ್ಟ್ನ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತದೆ. ನೋ ಅಂತ ಕೊಡ್ತೀನಿ ನಾನು, ಪ್ರೆಷರ್ ಆಗಿರೋದ್ರಿಂದ ನೋ ಅಂತ ಕೊಡ್ತಾ ಇದ್ದೀನಿ. ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ಅಪ್ಲಿಕೆಂಟ್ ಹ್ಯಾಸ್ ಅಪ್ಲೈಡ್ ಫಾರ್ ಆರ್ ಬೀನ್ ಗ್ರಾಂಟೆಡ್ ಫಾರಿನ್ ಸಿಟಿಸನ್ಶಿಪ್. ನೋ ಅಂತ ಕೊಡಿ. ಯಾರಾದರೂ ಸಿಟಿಸನ್ಶಿಪ್ ಫಾರಿನ್ದು ಹೊಂದಿದ್ರೆ ಎಸ್ ಅಂತ ಕೊಡ್ಬೋದು. ಒಂದು ಪ್ರಿವ್ಯೂ ಬರುತ್ತೆ ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಇರುತ್ತೆ ಅಂತ, ಇದೊಂದು ಪ್ರಿವ್ಯೂ. ನಂತರ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಪೇಜ್ಗೆ ಬಂದರೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾರೆ. ಅದಕ್ಕೆ ಯಾವ ಪ್ರೂಫ್ ಕೂಡ ನೀವು ತೋರಿಸ್ತೀರಂತ ಇಲ್ಲಿ ಆಪ್ಷನಲ್ಲಿ ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ನಾನು ಆಧಾರ್ ಕಾರ್ಡ್ ಅಂತ ಕೊಡ್ತೀನಿ. ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು. ಮತ್ತು ಪ್ರೂಫ್ ಆಫ್ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಯಾವ್ದು ಕೊಡ್ತೀರಂತ ಇಲ್ಲಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡೇ ಕೊಡ್ತಾ ಇದ್ದೀನಿ. ಪಾಸ್ಪೋರ್ಟ್ ಸೇವಾ SMS ಸರ್ವಿಸ್ ಎನ್ರೋಲ್ಮೆಂಟ್, ನಿಮಗೆ SMS ಮೂಲಕ ನಿಮ್ಮ ಪಾಸ್ಪೋರ್ಟ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತ ಕೇಳ್ತದೆ, ಎಸ್ ಅಂತ ಕೊಡ್ತಾ ಇದ್ದೀನಿ. ನಂತರ ಒಂದು ಫೋನ್ ನಂಬರ್ನ ಹಾಕಿ SMS ಅಲರ್ಟ್ ಬರುತ್ತೆ. ನಂತರ ಪ್ಲೇಸ್ ಕೊಡಿ, ನೀವು ಯಾವ ಪ್ಲೇಸಲ್ಲಿ ಕೂತು ಮಾಡ್ತಾ ಇದ್ದೀರಾ ಅದು ಕೊಟ್ಟಾದ ನಂತರ ಇಲ್ಲಿ ಡಿಕ್ಲರೇಷನ್ ಇದೆ, ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಸಬ್ಮಿಟ್ ಫಾರ್ಮ್ ಅಂತ ಕೊಟ್ಟರೆ ಸಕ್ಸಸ್ಫುಲಿ ಸಬ್ಮಿಟ್ ಆಗಿರ್ತದೆ. ನಂತರ ಅಪ್ಲೈ ಫಾರ್ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದೆ, ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನೋಡಿರೋದು ನಿಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ಯಾವ ರೀತಿ ಮಾಡ್ತಾ ಇದೆ ಅಂತ ಇಲ್ಲಿ ಚುಕ್ಕೆ ಕಾಣ್ತಾ ಇದೆ. ಆದ್ಮೇಲೆ ಕ್ಲಿಕ್ ಮಾಡಿದರೆ ವ್ಯೂ ಅಪ್ಲಿಕೇಶನ್ ಡೀಟೇಲ್ಸ್, ದ ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತಿದೆ. ವೆರಿಫಿಕೇಷನ್ಗೆ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತಿದೆ. ಟ್ರ್ಯಾಕ್ ಪೇಮೆಂಟ್ ಸ್ಟೇಟಸ್ ಅಂತಿದೆ. ನೀವು ಪೇಮೆಂಟ್ ಮಾಡಿದರೆ ಯಾವ ಒಂದು ಸಿಚುವೇಶನ್ ಇದೆ ನಮ್ಮ ಪೇಮೆಂಟ್ ಇರೋದು ಅಂತ ಸ್ಟೇಟಸ್ ಗೊತ್ತಾಗುತ್ತೆ. ನಾನು ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದೆ. ನನ್ನ ಅಪ್ಲಿಕೇಶನ್ ಡೀಟೇಲ್ಸ್ ನಾನು ಏನೇನು ಹಾಕಿದ್ನೋ ಅದೆಲ್ಲ ಕೊಟ್ಟಿದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ನಾಟ್ ಪೇಯ್ಡ್ ಅಂತ ಬರ್ತದೆ, ನಾನು ಪೇಯ್ಡ್ ಆಗಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತದೆ ಆನ್ಲೈನ್ ಪೇಮೆಂಟ್ ಅಂತ. ಇದು ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು, ಕೆಳಗಡೆ ಚಾನಲ್ ಜನ್ರೇಟ್ ಮಾಡ್ಕೊಬೋದು, ನೀವು ಹೋಗಿ ಬ್ಯಾಂಕಲ್ಲಿ ಹೋಗಿ ಕಟ್ಬೋದು. ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅವೈಲಬಿಲಿಟಿ ಆನ್ RPO ರೀಜನಲ್ ಪಾಸ್ಪೋರ್ಟ್ ಆಫೀಸ್ ಬೆಂಗಳೂರಲ್ಲಿದೆ ಅಂತಿದೆ ನೋಡಿ, ಅಲ್ಲೆಲ್ಲ ಆ ತಾರೀಕಿಗೆ ಅವೈಲಬಲ್ ಇರ್ತದೆ. ಈ ಒಂದು ಪಾಸ್ಪೋರ್ಟ್ ಸೇವಾ ಅಪ್ಲಿಕೇಶನ್ಗೆ 1500 ರೂಪಾಯಿ ಆಗುತ್ತೆ ಆನ್ಲೈನಲ್ಲಿ.
ನೀವು ಚಾನಲ್ನ ಜನ್ರೇಟ್ ಮಾಡಿ ನಾವು ಬ್ಯಾಂಕಲ್ಲಿ ಕಟ್ತೀವಿ ಅಂದರೆ ಅದಕ್ಕೊಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಬ್ಯಾಂಕವರು. ಇಷ್ಟು ನಾನು ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಬರುತ್ತೆ. ಅಂತ ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ನಿಮ್ಗೆ ಕರೀತಾರೆ. ನೀವು ಎಲ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರೋ ಆ ಒಂದು ಜಾಗಕ್ಕೆ ನೀವು ಹೋಗಿ ಆ ತಾರೀಕಿಗೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡ್ಕೊಂಬಂದು ನಂತರ 1 ತಿಂಗಳಲ್ಲಿ ನಿಮಗೆ ಪಾಸ್ಪೋರ್ಟ್ ಸಿಗ್ತದೆ. ಈ ವಿಷಯ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ತಲುಪಿಸಿ, ಎಲ್ಲರೂ ಪಾಸ್ಪೋರ್ಟ್ನ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗೆ ಸಹಾಯ ಆಗ್ತದೆ. ಏನಾದರೂ ತಪ್ಪು ಮಾಡಿದರೆ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ಎಲ್ಲ ಈ ಥರದ ಟೆಕ್ ಮತ್ತು ಜ್ಞಾನಾಧಾರಿತ ವಿಷಯಗಳಿಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.